We read in Genesis 22 verse 1 that God tested Abraham. 22ನೇ ಮೊದಲನೇ ವಚನದಲ್ಲಿ ನೋಡ್ತೇವೆ ಆದಿಕಾಂಡ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದ್ರು ಅಂತ. What did Abraham do? ಅಬ್ರಹಾಮನು ಏನು ಮಾಡಿದನು? Early next morning, ಬೆಳಿಗ್ಗೆ ಮುಂಜಾನೆಯೇ he could have got up and pretended nothing happened. ಅವನು ನಟಿಸಬಹುದಾಗಿತ್ತು, ನನಗೇನು ಆಗಿಲ್ಲ ಅನ್ನೋ ತರ. Because nobody else heard what God had said. ಯಾಕೆ ಅಂದ್ರೆ ಬೇರೆ ಯಾರು ಕೇಳಿಸ್ಕೊಳ್ಳಿಲ್ಲ ದೇವರು ಮಾತಾಡಿದ. Everybody already respected him as a great man of God who has been walking with God for 50 years. ಅವನಿಗೆ ಬಹಳ ಪ್ರತಿಷ್ಠೆ ಇತ್ತು ಮತ್ತು ಗೌರವವಿತ್ತು ಎಲ್ಲರ ಮಧ್ಯದಲ್ಲಿ. ಇವನು ಬಹಳ ದೊಡ್ಡ ದೇವರ ಮನುಷ್ಯನು, 50 ವರ್ಷ ನಡೆದುವಂತ. People would have continued to respect him even if he had disobeyed God. ಇಲ್ಲಿ ಅವನು ದೇವರಿಗೆ ಅವಿಧೇಯನಾಗಿದ್ರು ಕೂಡ ದೇವರು ಹಾಗೇನೆ ಜನರು ಆತನಿಗೆ ಗೌರವ ಕೊಡ್ತಾ ಇದ್ರು. After you've been some years in a church, you earn a little respect from other people. ನೀವು ಸಭೆಯಲ್ಲಿ ಕೆಲವು ಕಾಲ ಇದ್ರೆ ಬೇರೆ ಜನರಿಂದ ಒಂದು ಗೌರವವನ್ನ ಪಡ್ಕೊಳ್ತೀರಾ. Whether you're 3 years, 4 years, 5 years, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, you earn a certain amount of respect. People say, that's a good steady brother in our church. ನೀವು ಅವರಿಂದ ಪಡ್ಕೊಳ್ತೀರಾ, ಇವನು ಒಳ್ಳೆಯ ವಿಶ್ವಾಸಿ ಅನ್ಬಿಟ್ಟು. Sometimes God speaks to these good steady brothers and sisters. ಒಂದೊಂದು ಸಲ ದೇವರು ಈ ಒಳ್ಳೆಯ ವಿಶ್ವಾಸಿಗಳಿಗೆ ಮಾತಾಡ್ತಾರೆ. And they don't obey. ಆದ್ರೆ ಅವರು ದೇವರಿಗೆ ವಿಧೇಯರಾಗಲ್ಲ. But all the other people in the church don't know. ಆದ್ರೆ ಬೇರೆ ಸಭೆಯಲ್ಲಿರುವಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. So they can still keep their reputation in the church even though they are disobedient in their private life. ಅವರು ತಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರಿಗೆ ಅವಿಧೇಯರಾಗಿದ್ರು ಈ ಗೌರವವನ್ನ ಕಾಪಾಡಿಕೊಳ್ಳಬಹುದು. See, supposing Abraham next day never took his son to Mount Moriah. ನೀವು ಯೋಚಿಸಿ, ಅಬ್ರಹಾಮನು ಮರು ದಿವಸ ತನ್ನ ಮಗನನ್ನ ಮೌಂಟ್ ಮೊರಿಯಾಗೆ ಕರ್ಕೊಂಡು ಹೋಗಿಲ್ಲ. He never did it. Next day, next week, next month. ನಂತರದ ದಿವಸ, ನಂತರದ ವಾರ ಮತ್ತು ತಿಂಗಳಾದ್ರೂ ಅವನು ಕರ್ಕೊಂಡು ಹೋಗ್ಲಿಲ್ಲ. Do you think he would have lost his reputation as a man of God? ಅವನು ತನ್ನ ಗೌರವವನ್ನ ಕಳ್ಕೊಳ್ತಾ ಇದ್ನ ದೇವರ ಮನುಷ್ಯನು ಅನ್ನೋದಂತನ್ನ? No. ಇಲ್ಲ. People respected him, they'll continue to respect him. ಜನ ಆತನಿಗೆ ಮರ್ಯಾದೆ ಕೊಡ್ತಾ ಇದ್ರು, ಗೌರವ ಕೊಡ್ತಾ ಇದ್ರು, ಅದನ್ನು ಮುಂದುವರಿಸ್ತಾ ಇದ್ರು. Nobody knew that God had told him something in secret he has got to do. ಯಾಕೆ ಅಂದ್ರೆ ಆ ದೇವರು ಆತನಿಗೆ ವೈಯಕ್ತಿಕವಾಗಿ ಏನೋ ಹೇಳಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. For example, ಉದಾಹರಣೆಗೆ, right now God may be saying something to you, you got to do. ಇವಾಗ ದೇವರು ನಿಮ್ಮ ಹೃದಯದಲ್ಲಿ ನಿಮಗೆ ಏನೋ ಹೇಳ್ತಾ ಇರಬಹುದು, ಏನೋ ಮಾಡಬೇಕು ಅಂತ. Nobody knows about it. ಆದ್ರೆ ಯಾರಿಗೂ ಗೊತ್ತಿಲ್ಲ ಆ ವಿಷಯ. Nobody knows. ಯಾರಿಗೂ ಗೊತ್ತಿಲ್ಲ. You can continue in the church and keep your good testimony and nobody knows that God told you to do something and you never did it. ದೇವರು ನೀವು ಹಾಗೆ ಮುಂದುವರಿಬಹುದು, ನಿಮ್ಮ ಆ ಸಾಕ್ಷಿಯನ್ನ, ಒಳ್ಳೆ ಸಾಕ್ಷಿಯನ್ನ ಹಾಗೆ ಉಳಿಸಿಕೊಂಡು. But God tested you. ಆದ್ರೆ ದೇವರು ನಿಮ್ಮನ್ನ ಪರೀಕ್ಷಿಸಿದ್ರು. Now if God had tested you by shouting at you publicly, ಹೀಗೆ ನೋಡಿ, ದೇವರು ನಿಮಗೆ ಸಾರ್ವಜನಿಕವಾಗಿ ಜೋರಾಗಿ ಗದರಿಸಿ ನಿಮಗೆ ಹೇಳಿದ್ರೆ, ಪರೀಕ್ಷೆ ಮಾಡಿದ್ರೆ, you Abraham sitting there, ನೀನು ಅಬ್ರಹಾಮ, ನೀನು ಇಲ್ಲಿ ಕುಳಿತುಕೊಂಡಿರೋ, go take your son and offer him on Mount Moriah. ನಿನ್ನ ಮಗನನ್ನ ಕರ್ಕೊಂಡು ಹೋಗಿ ಆ ಮೊರಾಯ ಬೆಟ್ಟದಲ್ಲಿ ಸಮರ್ಪಣೆ ಮಾಡುವಂತ. Then he has to get up and go because everybody has heard what God is saying. ಎಲ್ಲರೂ ಕೇಳಿದ ಮೇಲೆ ಆತ ಎದ್ದು ಹೋಗಿ ಕೆಲಸ ಮಾಡಲೇಬೇಕು. And if God were to tell you something publicly, call your name and say, hey, do this tomorrow. ದೇವರು ಹಾಗೆ ನಿಮ್ಮ ಹೆಸರು ಕರೆದು ನೀನು ನಾಳೆ ಇದು ಮಾಡಬೇಕು ಅಂತ ಸಾರ್ವಜನಿಕವಾಗಿ ಹೇಳಿದ್ರೆ, then you would do it. ನೀವು ಮಾಡ್ತೀರಾ ಅದನ್ನ. That would prove your fear of man. ಅದು ಏನು ತಿಳಿಸುತ್ತೆ ಅಂದ್ರೆ ನೀವು ಜನರಿಗೆ ಭಯ ಪಡ್ತೀರಾ ಅನ್ನೋದು. You are afraid what they will think of you if you don't obey God. ಯಾಕೆ ಅಂದ್ರೆ ನಾನು ಇದನ್ನ ಮಾಡ್ಲಿಲ್ಲ ಅಂತ ಜನ ಏನ್ ತಿಳ್ಕೊಳ್ತಾರೋ ಅಂತ ಯೋಚನೆ ಮಾಡ್ತೀರಾ. But when God speaks to you in secret, then he tests the fear of God. ದೇವರು ನಿಮಗೆ ರಹಸ್ಯವಾಗಿ ನಿಮ್ಮ ಹೃದಯದಲ್ಲಿ ಮಾತಾಡಿ ಹೇಳಿದ್ರೆ ನಂತರ ನಿಮ್ಮ ದೇವರ ಭಯದ ಪರೀಕ್ಷೆ. That is why he has given all of us a private area in our life called our mind. ಅದರಿಂದ ದೇವರು ನಮಗೆ ಆ ಒಂದು ವೈಯಕ್ತಿಕ ರಹಸ್ಯವಾದ ಒಂದು ಕ್ಷೇತ್ರ, ನಮ್ಮ ಮನಸ್ಸನ್ನ ಕೊಟ್ಟಿದ್ದಾರೆ. Even if you're married for 50 years, your wife doesn't know what's going on in your mind. ನೀವು ಮದುವೆ ಆಗಿ 50 ವರ್ಷ ಆಗಿದ್ರು ನಿಮ್ಮ ಹೆಂಡತಿಗೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. You can be thinking of other women all the time. ನೀವು ಬೇರೆ ಹೆಂಗಸಿನ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರಬಹುದು. Your wife doesn't know. ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ ಅದು. But God knows. ಆದ್ರೆ ದೇವರಿಗೆ ಗೊತ್ತಿದೆ. And you know. ನಿಮಗೆ ಗೊತ್ತಿದೆ. And that proves it you don't fear God. ಅದು ಗುರುತು ಮಾಡುತ್ತೆ ನಿಮಗೆ ನೀವು ದೇವರಿಗೆ ಭಯ ಪಡೋದಿಲ್ಲ ಅಂತ. But outwardly you keep away from other women. ನೀವು ಹೊರಗಿನ ಜೀವಿತದಲ್ಲಿ ಬೇರೆ ಹೆಂಗಸರಿಂದ ದೂರ ಇರ್ತೀರಾ. That proves what? ಅದು ಏನು ತೋರಿಸುತ್ತೆ? May prove that you fear your wife.
ನಿಮ್ಮ ಹೆಂಡತಿಗೆ ಭಯ ಪಡ್ತೀರಾ ಅನ್ನೋದನ್ನ ತೋರಿಸುತ್ತೆ ಅಷ್ಟೇ. Or you fear other men if they see you. ಬೇರೆ ಗಂಡಸರಿಗೆ ಭಯ ಪಡ್ತೀರಾ, ಅವ್ರು ನೋಡಿದ್ರೆ ಏನಂತಾರೆ ಅನ್ಬಿಟ್ಟು. But when you are tested in your thoughts, that's the test of whether you fear God or not. ನಿಮ್ಮ ಯೋಚನೆಯಲ್ಲಿ ದೇವರು ಪರೀಕ್ಷಿಸಿದಾಗ ನೀವು ದೇವರಿಗೆ ನಿಜವಾಗಿ ಭಯ ಪಡ್ತೀರಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. You understood the difference between fear of God and fear of man? ನಿಮಗೆ ಇದರ ವ್ಯತ್ಯಾಸ ಗೊತ್ತಾಯ್ತಾ? ದೇವರ ಭಯ, ಮನುಷ್ಯರ ಭಯ ಅಂದ್ರೆ ಏನು Fear ಅಂತ? of God and fear of your wife. ದೇವರ ಭಯ, ಹೆಂಡತಿಯ ಭಯ. Very few people have the fear of God. ಬಹಳಷ್ಟು ಕಡಿಮೆ ಜನ, ವಿರಳವಾದ ಜನ ದೇವರ ಭಯ ಹೊಂದಿದ್ದಾರೆ. You don't have to go and commit adultery with somebody. ನೀವು ಬೇರೆಯವ್ರ ಜೊತೆ ವ್ಯಭಿಚಾರ ಮಾಡಬೇಕಾಗಿಲ್ಲ. You know, for example, if you've got some in your office, for example, there are some women working there. ನಿಮ್ಮ ಕಚೇರಿಯಲ್ಲಿ, ಆಫೀಸ್ನಲ್ಲಿ ಬೇರೆ ಹೆಂಗಸರು ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು ನಿಮ್ಮ ಜೊತೆ. You sit talking to them and laughing and joking and all that. ನೀವು ಆಕೆಯೊಂದಿಗೆ ಮಾತಾಡಿಕೊಂಡು ಚೇಷ್ಟೆ ಮಾಡ್ಕೊಂಡಿರ್ಬೋದು. And suddenly your wife walks in. ನಿಮ್ಮ ಹೆಂಡತಿ ಅಲ್ಲೇ ಬಂದ್ಬಿಡ್ತಾರೆ ಸಡನ್ ಆಗಿ. Would you have to change the way you speak? ನೀವು ಮಾತಾಡ್ತಾ ಇರೋ ರೀತಿನ ಬದಲಾಯಿಸಬೇಕಾಗುತ್ತಾ? Because of the fear of your wife? ಯಾಕೆಂದ್ರೆ ನಿಮ್ಮ ಹೆಂಡತಿಗೆ ಭಯ ಪಡೋದ್ರಿಂದ. You never feared God. ದೇವರಿಗೆ ಭಯ ಪಡೋದಿಲ್ಲ ನೀವು. This is the trouble with so many believers. ಇದೇ ಒಂದು ತೊಂದರೆ ಬಹಳಷ್ಟು ವಿಶ್ವಾಸಿಗಳಲ್ಲಿ. If other believers are watching them, they behave themselves. ಬೇರೆ ವಿಶ್ವಾಸಿಗಳು ಅವ್ರನ್ನ ನೋಡ್ತಾ ಇದ್ರೆ ಅವರು ಒಂದು ಥರದಲ್ಲಿ ನಡ್ಕೊಳ್ತಾರೆ. No believer is watching them. ಯಾವ ವಿಶ್ವಾಸಿಗಳು ನೋಡ್ತಾ ಇಲ್ಲ ಅಂದ್ರೆ, only God is watching them. ದೇವರು ಮಾತ್ರ ನೋಡ್ತಾ ಇದ್ರೆ they commit every possible sin. ಎಲ್ಲ ಸಾಧ್ಯವಾದ ಮಟ್ಟಿಗೆ ಪಾಪವನ್ನು ಮಾಡ್ತಾರೆ. And you can test that in your home. ಅದನ್ನ ನೀವು ನಿಮ್ಮ ಮನೆಯಲ್ಲೇ ಪರೀಕ್ಷಿಸಿಕೊಳ್ಳಬಹುದು. Think for example, ಯೋಚನೆ ಮಾಡಿ, one day you're very angry with your wife and shouting at her. ಒಂದು ದಿವಸ ನೀವು ಹೆಂಡತಿ ಮೇಲೆ ಕೋಪ ಬಂದು ಆಗ ಮೇಲೆ ಕೂಗ್ತಾ ಇರ್ತೀರಾ, ರೇಗ್ತಾ ಇರ್ತೀರಾ. The other way around, you're angry with your husband and you're shouting at him. ಬದಲಾಗಿ ನೀವು ಹೆಂಡತಿಯರು ಗಂಡನ ಮೇಲೆ ರೇಗಾಡ್ತಾ ಇರಬಹುದು. And suddenly the doorbell rings. ಅಕಸ್ಮಾತ್ ಆಗಿ ಡೋರ್ ಯಾರೋ ಬಾಗಿಲನ್ನ ತಟ್ತಾರೆ. Somebody knocks at the door. ಬಾಗಿಲನ್ನ ತಟ್ತಾರೆ ಯಾರೋ ಒಬ್ರು. Everything becomes peaceful at home all of a sudden. ಸಡನ್ ಆಗಿ ಎಲ್ಲ ನಿಂತ್ಕೊಂಡ್ಬಿಡುತ್ತೆ, ಎಲ್ಲ ಸಮಾಧಾನವಾಗ್ಬಿಡುತ್ತೆ. And you open the door with a smile. Some believer has come to see you. ಯಾರೋ ವಿಶ್ವಾಸಿಗಳು ಬಂದಿದ್ರೆ ಬಾಗಿಲು ಮುಗುಳ್ನಗೆಯಿಂದ ತೆರಿತೀರಾ. And you've suddenly become very sweet to your husband and wife. ನೀವು ಗಂಡ ಹೆಂಡತಿಗೆ ಬಹಳ ಒಳ್ಳೆಯವರಾಗ್ಬಿಡ್ತೀರಾ. Fear of man. ಮನುಷ್ಯನ ಭಯ. Before that man came to your house, ಆ ಮನುಷ್ಯ ನಿಮ್ಮ ಮನೆಗೆ ಬರೋ ಮೊದಲು who was in your house? ಯಾರಿದ್ರು ನಿಮ್ಮ ಮನೆಯಲ್ಲಿ? Only God. ದೇವರು ಮಾತ್ರ ಇದ್ರು. Who cares for him? ಯಾರು ಆತನಿಗಾಗಿ ಕಾಳಜಿ ವಹಿಸ್ತಾರೆ? This brother has come. I don't want to lose my testimony before him. ನನ್ನ ಈ ಸಹೋದರ ಬಂದಿದ್ದಾನೆ, ಆತನ ಮುಂದೆ ನನ್ನ ಸಾಕ್ಷಿ ಕಳ್ಕೊಳ್ಬಾರದು ನಾನು. It is in secret that God tested Abraham. ದೇವರು ಈ ತರ ಒಂದು ರಹಸ್ಯವಾಗಿ ಅಬ್ರಹಾಮನನ್ನ ಪರೀಕ್ಷಿಸಿದ್ರು. In secret he tests you. ಹಾಗೆ ರಹಸ್ಯವಾಗಿ ನಿಮ್ಮನ್ನ ದೇವರು ಪರೀಕ್ಷಿಸ್ತಾರೆ. ನನಗೆ even after 50 years, 50 ವರ್ಷದ ನಂತರ ಕೂಡ he will keep on testing us till the day we die. ನಾವು ಸಾಯುವವರೆಗೆ ದೇವರು ಪರೀಕ್ಷಿಸ್ತಾ ಇರ್ತಾರೆ. And every test, if we pass, we go higher. ಪ್ರತಿಯೊಂದು ಪರೀಕ್ಷೆನ ನಾವು ತೆರಗಡೆ ಆಗ್ತಾ ಇದ್ರೆ ನಾವು ಹೆಚ್ಚೆಚ್ಚು ಮಟ್ಟಕ್ಕೆ ಹೋಗ್ತೀವಿ. Abraham passed the test. ಅಬ್ರಹಾಮನು ಈ ಪರೀಕ್ಷೆಯನ್ನ ಉತ್ತೀರ್ಣನಾದ. He didn't even wait 24 hours. 24 ಗಂಟೆ ಕೂಡ ಕಾಯಲಿಲ್ಲ. Early in the morning, ಬೆಳಿಗ್ಗೆ ಮುಂಜಾನೆ he didn't consult his wife. ತನ್ನ ಹೆಂಡತಿಗೂ he didn't consult anybody. ಯಾರನ್ನು ಕೇಳಲಿಲ್ಲ. I know God has told me to do something. ನನಗೆ ಗೊತ್ತು ದೇವರು ನನಗೇನೋ ಹೇಳಿದ್ದಾರೆ. I get up and I do it. ನಾನು ಎದ್ದು ಅದನ್ನು ಮಾಡ್ತೇನೆ. If I have to walk 50 miles, I walk 50 miles. ನನಗೆ 50 ಮೈಲು ನಡಿಬೇಕು, ನಾನು ನಡಿತೀನಿ. I don't have to question why God has told me to walk 50 miles and offer my son when he could have told me to just go around the corner and offer my son. ದೇವರೇ ಯಾಕೆ ನಾನು ಹಿಂದೆ ಹೋಗಿ ಇಲ್ಲೇ ಹತ್ರ ನಾನು ತ್ಯಜಿಸಬಹುದಲ್ಲ, ಪರಿತ್ಯಾಗ ಮಾಡಬಹುದಲ್ಲ ನನ್ನ ಮಗನೇ, ಯಾಕೆ ನಾನು 50 ಕಿಲೋಮೀಟರ್ ನಡಿಬೇಕು? And goes up the mountain. ನೀನು 50 ಮೈಲು ನಡೆದು ಒಂದು ಬೆಟ್ಟಕ್ಕೆ ಹೋಗಬೇಕು. Again in the mountain all alone. ಆ ಬೆಟ್ಟದಲ್ಲಿ ಕೂಡ ತಾನು ಒಬ್ಬನೇ. He tells the young man in verse 5, you stay here, I'm going to go up to the mountain alone with my son. 5ನೇ ವಚನದಲ್ಲಿ ಹೇಳ್ತಾರೆ, ಸೇವಕನಿಗೆ ಹೇಳ್ತಾರೆ, ನೀನು ಇಲ್ಲೇ ಇರು, ನಾನು ಮಗನ ಜೊತೆ ಹೋಗ್ತೀನಿ. The man who fears God, his obedience is in secret without anybody watching him. ದೇವರಿಗೆ ಭಯಪಡುವಂತ ಮನುಷ್ಯನು ಯಾವಾಗಲೂ ತನ್ನ ವಿಧೇಯತೆಯನ್ನ ರಹಸ್ಯವಾಗಿ ಮಾಡ್ತಾನೆ. He doesn't want other people watching him. ಬೇರೆ ಮನುಷ್ಯರು ನೋಡೋ ಅವಶ್ಯಕತೆ ಇಲ್ಲ. God has told me to do something, I'm going to do it. ದೇವರು ಏನೋ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾನು ಅದನ್ನ ಮಾಡ್ತೀನಿ. Stay here. ನೀವು ಇಲ್ಲೇ ಇರಿ, I'm going to go up. ನಾನು ಮೇಲೆ ಹೋಗ್ತೀನಿ. What are you going for? ಯಾಕೆ ಹೋಗ್ತಾ ಇದೀಯಾ? No, you don't have to know that. I'm going to worship God. ನಿಮಗೆ ತಿಳಿಯೋ ಅವಶ್ಯಕತೆ ಇಲ್ಲ, ನಾನು ದೇವರಿಗೆ
ಆರಾಧನೆ He ಮಾಡಲಿಕ್ಕೆ doesn't want ಹೋಗ್ತಾ any honor from men. ಇಲ್ಲ. ಯಾರಿಂದನೂ ಯಾವ ಗೌರವವನ್ನು And he goes ಬಯಸಲಿಲ್ಲ. up and offers up his son, puts the son on the altar and takes the knife to kill him. ಅಲ್ಲಿ ಹೋಗಿ ಒಂದು ಹೋಮ ಮಾಡಲಿಕ್ಕೆ ಅವನ ಮಗನನ್ನ ತಗೊಳ್ತಾನೆ. God says, stop. ದೇವರು ಹೇಳ್ತಾರೆ ನಿಲ್ಸು ಅಂತ ಅಂದ್ಬಿಟ್ಟು. I was only testing you. ನಾನು ನಿನ್ನನ್ನು ಪರೀಕ್ಷಿಸ್ತಾ ಇದ್ದೆ ಅಂತ ಹೇಳ್ತಾರೆ. Verse 12. 12ನೇ ವಚನದಲ್ಲಿ Middle. ಮಧ್ಯದಲ್ಲಿ Now I know that you fear me. ಇಲ್ಲಿ ಹೇಳ್ತಾರೆ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳನೆಂಬುದು ಈಗ ತೋರ ಬಂತು ಎಂದು ದೇವರು ಹೇಳ್ತಾರೆ. What a certificate to get. ಎಂಥ ಸರ್ಟಿಫಿಕೇಟ್ ನಾವು ಪಡೆಯುವಂಥದ್ದು. From God himself. ದೇವರೇ ಹೇಳುವಂಥದ್ದು. Now I know that you fear me. ನನಗೆ ಇವಾಗ ಗೊತ್ತು ನೀನು ನನಗೆ ಭಯಪಡ್ತೀಯ Because ಅಂತ. nobody heard what I told you and you still obeyed me. ಯಾಕೆ ಅಂದರೆ ನಾನು ನಿನಗೆ ಹೇಳಿದ್ದನ್ನ ಬೇರೆ ಯಾರೂ ಕೇಳಿಲ್ಲ, ಆದರೂ ನೀನು ಇದಕ್ಕೆ ವಿಧೇಯನಾದೆ. I gave you 3 days to think about it, walking 50 miles, and you still obeyed me. ನಾನು ನಿನಗೆ 3 ದಿವಸಗಳ ಕಾಲ ಸಮಯ ಕೊಟ್ಟನು, 50 ಮೈಲು ನಡೆದು, ಆದರೂ ನೀನು ನನಗೆ ವಿಧೇಯನಾದೆ. And even when you came there, you didn't want anybody to see your obedience. You did it in secret. ನೀನು ಅಲ್ಲಿ ಬಂದರೂ ಕೂಡ ಬೇರೆಯವರು ನೋಡಲಿ ಅಂತ ಬಯಸಲಿಲ್ಲ, ನೀನು ಇದನ್ನು ರಹಸ್ಯವಾಗಿ ಮಾಡಿದೆ. He goes on to say in verse 17, now Abraham, I'm going to bless you so much, the whole world will be blessed through you. ನೀನು 17ನೇ ವಚನದಲ್ಲಿ ಹೇಳುತ್ತೆ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ನಿನ್ನನ್ನು ಆಶೀರ್ವದಿಸುವೆನು ಅಂತ ಅಂದ್ಬಿಟ್ಟು. You know, that's what happens when you fear God like that. ಹೀಗೆ ನಾವು ದೇವರಿಗೆ ಭಯಪಟ್ಟರೆ ಇದೇ ನಮ್ಮ ಜೀವಿತದಲ್ಲಿ ಕೂಡ ನಡೆಯುತ್ತೆ. There will be no limit to how much God will bless you. ಅದಕ್ಕೆ ಒಂದು ಅಳತೆನೇ ಇಲ್ಲದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. And the blessing of God brings holiness and purity in our life. ದೇವರ ಒಂದು ಆಶೀರ್ವಾದ ನಮ್ಮಲ್ಲಿ ಆ ಒಂದು ಪರಿಶುದ್ಧತೆಯ ಭಯವನ್ನು ತರಿಸುತ್ತೆ. So I want to tell you something. ನಾನು ಒಂದು ಹೇಳಲು ಬಯಸ್ತೀನಿ. When you hear God whispering something into your heart, ನಿಮಗೆ ದೇವರು ನಿಮ್ಮ ಹೃದಯದಲ್ಲಿ ಮೆದುವಾಗಿ ಮಾತಾಡ್ತಾ ಇದ್ರೆ, get up early in the morning and ಬೆಳಗ್ಗೆ ಬೇಗ ಎದ್ದು ದೇವರಿಗೆ ವಿಧೇಯರಾಗಿರಿ. Immediately. ಬೇಗ, Don't wait. ಕ್ಷಣದಲ್ಲಿ. ಅದಕ್ಕಾಗಿ ಕಾಯಬೇಡಿ. And God will give you the certificate. ದೇವರು ನಿಮಗೆ ಆ ಸರ್ಟಿಫಿಕೇಟ್ Now I ಕೊಡ್ತಾರೆ. know that you fear me. ನನಗೆ ಇವಾಗ ಗೊತ್ತಿದೆ ನೀನು ನನಗೆ ಭಯಪಡ್ತೀಯ And ಅಂತ. there'll be no limit to how much I bless you. ಅದಕ್ಕೆ ಒಂದು ಅಳತೆ ಇಲ್ಲ, ನಾನು ಎಷ್ಟು ಆಶೀರ್ವದಿಸ್ತೀನಿ ನಿನ್ನ And ಅಂತ. like that we can go step by step. ಹಾಗೆ ನಾವು ಒಂದು ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ಹೋಗ್ಬೋದು. Let's pray. ಪ್ರಾರ್ಥಿಸೋಣ. While our heads are bowed in prayer, ನಾವು ತಲೆ ಕೆಳಗೆ ಮಾಡಿ ದೇವರ ಮುಂದೆ ಇರುವಾಗ I want you to ask God, ನಾನು ದೇವರಿಗೆ ಕೇಳಲಿಕ್ಕೆ ಬಯಸ್ತೀನಿ. Lord, help me to fear you. ಕರ್ತನೇ, ನಾನು ನಿನಗೆ ಭಯಪಡಲಿಕ್ಕೆ ನನಗೆ ಕಲಿಸ್ಕೊಡು. Deliver me from this wretched life of the fear of man. ನನಗೆ ಈ ಒಂದು ಕ್ಷುಲ್ಲಕ ಜನರಿಗೆ ಭಯಪಡೋದ್ರಿಂದ ನನ್ನನ್ನು ಕಾಪಾಡು. I want to perfect holiness in my life by the fear of God. ನಾನು ಈ ದೇವರ ಭಯದಿಂದ ಪರಿಶುದ್ಧತೆಯನ್ನು ನಾನು ಪೂರ್ಣಗೊಳಿಸಬೇಕು ಸ್ವಾಮಿ. Thank you, Father. ಸ್ತೋತ್ರ ತಂದೆ, In Jesus' name. ಯೇಸುವಿನ ನಾಮದಲ್ಲಿ.